ನಮಸ್ಕಾರ ಎಲ್ಲರಿಗೂ. ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 5th 2020 ಮ್ಯಾಚ್ ನಡೆದಿದ್ದು. ಅದರಲ್ಲಿ ಇಂಡಿಯಾ ವಿನ್ ಆಗಿ ಸೀರೀಸ್ ವಿನ್ ಆಗ್ತು. ಫಸ್ಟು ಟಾಸ್ ವಿನ್ ಆಗಿದ್ದು ಸೌತ್ ಆಫ್ರಿಕಾ. ಟಾಸ್ ವಿನ್ ಆಗಿ ಅವರು ಬಾಲಿಂಗ್ ತೊಗೊಂಡ್ರು. ಇಂಡಿಯಾದಲ್ಲಿ ಸ್ವಲ್ಪ ಚೇಂಜಸ್ ಇತ್ತು. ಸ್ಯಾಮ್ಸನ್ ಬಂದರು, ಗಿಲ್ ಬಂದು, ಆಮೇಲೆ ವಾಷಿಂಗ್ಟನ್ ಸುಂದರ್ ಬಂದರು, ಕುಲ್ದೀಪ್ ಯಾದವ್ ಬಂದು, ಜಸ್ಪ್ರೀತ್ ಬುಮ್ರಾ ಬಂದರು, ಹರ್ಷಿತ್ ರಾಣಾ ಬಂದು. ಅವ್ರ ಕಡೆನೂ ಸೌತ್ ಆಫ್ರಿಕಾ ಕಡೆ 2 ಚೇಂಜಸ್ ಇತ್ತು. ಡೇವಿಡ್ ಮಿಲ್ಲರ್ ಮತ್ತು ಲಿಂಡೆ ವಾಪಸ್ 11ಲ್ಲಿ ಬಂದರು. ನೋಕಿಯಾ ಮತ್ತು ಸ್ಟಬ್ಸ್ ಔಟ್ ಆಫ್ 11 ಹೋದರು. ಸೊ ಆಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ ಇಂಡಿಯಾ ಒಳ್ಳೆ ಓಪನಿಂಗ್ಗೆ ತೊಗೊಳ್ತು ಅಂತ ಹೇಳ್ಬೋದು. ಅಭಿಷೇಕ್ ಶರ್ಮಾ ಮತ್ತು ಸ್ಯಾಮ್ಸನ್ ಒಳ್ಳೆ ಆಡಿದ್ರು. ಸ್ಯಾಮ್ಸನ್ 37 ಹೊಡೆದ್ರು, ಅಭಿಷೇಕ್ ಶರ್ಮಾ 34 ಹೊಡೆದ್ರು. ನೆಕ್ಸ್ಟ್ ಬಂದಂಥ ತಿಲಕ್ ವರ್ಮಾ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಅವರು ಒಳ್ಳೆ ಆಟ ಆಡಿದ್ರು, 73 ಹೊಡೆದ್ರು. ಸೂರ್ಯಕುಮಾರ್ ಯಾದವ್ ಔಟ್ ಆಫ್ ಫಾರ್ಮಲ್ಲಿದ್ದಾರೆ, 5 ರನ್ಸ್ಗೆ ಔಟ್ ಆದರು. ನೆಕ್ಸ್ಟ್ ಬಂದಂಥ ಹಾರ್ದಿಕ್ ಪಾಂಡ್ಯ ಅವರು ಒಳ್ಳೆ ಕ್ವಿಕ್ಕಾಗಿ ರನ್ ಹೊಡೆದ್ರು. 25 ಬಾಲಿಗೆ 63 ಹೊಡೆದ್ರು. ಫಾಸ್ಟೆಸ್ಟ್ 50 ಹೊಡೆದ್ರು ಅವರು 16 ಬಾಲ್ಗೆ. ನೆಕ್ಸ್ಟ್ ಯುವರಾಜ್ ಸಿಂಗ್ 12 ಬಾಲ್ಸ್ ಇತ್ತು. ನೆಕ್ಸ್ಟ್ ಇಂಡಿಯನ್ ಫಾಸ್ಟೆಸ್ಟ್ 50 ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರೆ. ನೆಕ್ಸ್ಟ್ ಶಿವಮ್ ದುಬೆ ಅವರು 3 ಬಾಲಿಗೆ 10 ರನ್ ಹೊಡೆದ್ರು. ಸೊ ಓವರಾಲ್ ಆಗಿ 231 ರನ್ ಹೊಡೆದ್ರು ಇಂಡಿಯಾ, 5 ವಿಕೆಟ್ ಲಾಸ್ಟಿಗೆ. ಅವ್ರ ಕಡೆ ಬಾಲಿಂಗ್ ಒಳ್ಳೆ ಮಾಡಿದಂದರೆ ಕೊಬ್ರಿನ್ ಬಾಷ್ ಅವರು ಒಳ್ಳೆ ಬಾಲಿಂಗ್ ಮಾಡೋದು ಅಂತ ಹೇಳ್ಬೋದು. 3 ಓವರ್ಗೆ 44 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಅದು ಬಿಟ್ಟರೆ ಅಷ್ಟೊಂದು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಯಾರಿಂದನೂ ಬಂದಿಲ್ಲ. ನೆಕ್ಸ್ಟ್ ಬ್ಯಾಟಿಂಗ್ ಬಂದರೆ ಸೌತ್ ಆಫ್ರಿಕಾ ಒಳ್ಳೆ ಓಪನಿಂಗ್ ತೊಗೊಂತು. ಡಿಕಾಕ್ ಅವರು ಚೆನ್ನಾಗಿ ಆಡಿದ್ರು, 65 ರನ್ಸ್ ಹೊಡೆದ್ರು ಅವರು. ರೇಜಾ ಹೆಂಡ್ರಿಕ್ಸ್ ಅವರು 13 ಹೊಡೆದ್ರು, ಡೇವಿಡ್ ಬ್ರಿವಿಯಸ್ 31 ಹೊಡೆದ್ರು, ಮಿಲ್ಲರ್ 18 ಹೊಡೆದ್ರು. ಒಳ್ಳೆ ಓಪನಿಂಗೇ ಇತ್ತು ಅಂತ ಹೇಳ್ಬೋದು. 69ಗೆ 1 ವಿಕೆಟ್ ಹೋಗಿತ್ತು. 10 ಓವರ್ಗೆ 120ಗೆ ರನ್ಸ್ ಆಗಿತ್ತು. ಆವಾಗ ಸೆಕೆಂಡ್ ವಿಕೆಟ್ ಆಯಿತು. ಅಲ್ಲಿಂದ ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಲೈಕ್ ಅಲ್ಲಿಂದ ವಿಕೆಟ್ ಪಟ ಹೋಗಿ ಸ್ಟಾರ್ಟ್ ಆಯಿತು. ಯಾರೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅನ್ಬೋದು. ಹರ್ಷದೀಪ್ ಸಿಂಗ್ ಸ್ವಲ್ಪ ಅಷ್ಟೇನು ಚೆನ್ನಾಗಿ ಬಾಲಿಂಗ್ ಮಾಡಿಲ್ಲ, 4 ಓವರ್ 47 ರನ್ ಹೊಡೆದುಕೊಂಡ್ರು. ಬಟ್ ವಾಷಿಂಗ್ಟನ್ ಸುಂದರ್ ಎಕನಾಮಿಕಲ್ ಆಗಿತ್ತು, 4 ಓವರ್ 30. ಬಟ್ ಬೂಮ್ರಾ ಅವ್ರು ಒಳ್ಳೆ ಬಾಲಿಂಗ್ ಮಾಡಿದ್ರು. ಅವ್ರು ಬಂದಮೇಲೆ ಸ್ವಲ್ಪ ರನ್ಸ್ ಕಮ್ಮಿ ಆಯಿತು. ಅದು ಪ್ರೆಷರ್ ಆಗಿ ವಿಕೆಟ್ ಫಾಲ್ ಆಗಿ ಸ್ಟಾರ್ಟ್ ಆಯಿತು. ಬೂಮ್ರಾ ಅವರು 4 ಓವರ್ 17 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಚಕ್ರವರ್ತಿ ಅವರು 4 ಓವರಿಗೆ 53ಕ್ಕೆ 4 ವಿಕೆಟ್ ತೆಗೆದ್ರು. ಒಳ್ಳೆ ಬಾಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಸ್ವಲ್ಪ ರನ್ಸ್ ಬಿಟ್ಕೊಟ್ರು. ಪಾಂಡ್ಯ ಅವರು 3 ಓವರ್ 41 1 ವಿಕೆಟು. ಹಾಗೆ ಅಭಿಷೇಕ್ ಶರ್ಮಾ ಲಾಸ್ಟ್ ಓವರ್ ಮಾಡಿದ್ರು, 1 ಓವರ್ 13. ಅಂಥ ಒಂದು ಪಾರ್ಟ್ನರ್ಶಿಪ್ ಬಂದಿದೆ ಅಂದರೆ ಡಿಕಾಕ್ ಮತ್ತು ರೇಜಾ ಹೆಂಡ್ರಿಕ್ಸ್ 69, ಡಿಕಾಕ್ ಮತ್ತು ಬ್ರೇವಿಯಸ್ 51 ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ನೆಕ್ಸ್ಟ್ ಅಷ್ಟೊಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿಲ್ಲ. ಸೊ ಈ ಮ್ಯಾಚ್ ವಿನ್ ಆಗೋ ಮೂಲಕ ಇಂಡಿಯಾ 3-1 ಸೀರೀಸ್ ವಿನ್ ಆಯಿತು. ಈ ಇಂಡಿಯಾ ಕಂಟಿನ್ಯೂಸ್ ಆಗಿ 8 ಸೀರೀಸ್ ವಿನ್ ಆಗಿದೆ. ಇದು ಹೈಯೆಸ್ಟ್ ಕಂಟಿನ್ಯೂಸ್ ಸೀರೀಸ್ ವಿನ್ ಇರೋದು. ಬೈಲಾಟರಲ್ ಸೀರೀಸ್ ವಿನ್ ಇರೋದು ಪಾಕಿಸ್ತಾನ 10 ವಿನ್ ಆಗಿದೆ. ನೆಕ್ಸ್ಟ್ ಇಂಡಿಯಾದ ಇದೆ 8. ನೆಕ್ಸ್ಟ್ ಈಗ ಮತ್ತೆ ಇಂಡಿಯಾನೇ ಇದೆ 3rd ಪೊಸಿಷನಲ್ಲಿ 8 ಆಗಿದೆ. ನೋಡೋಣ ಹೇಗೆ ಹೋಗುತ್ತೆ ನೆಕ್ಸ್ಟ್ ಸೀರೀಸ್. ನ್ಯೂಜಿಲ್ಯಾಂಡ್ ಮೇಲಿದೆ, ಹೇಗೆ ವಿನ್ ಆಗ್ತಾರೆ, ಏನು ಆಗುತ್ತೆ ಅಂತ. ಒಳ್ಳೆ ಫಾರ್ಮಲ್ಲಿದ್ದಾರೆ ಇಂಡಿಯಾ, ಒಳ್ಳೆ ಕಂಟೆಂಡರ್ ಅನ್ಬೋದು. ಹೋಮ್ ಪಿಚ್ಚಸಲ್ಲಿ ಆಡ್ತಾ ಇದ್ದಾರೆ, ಒಳ್ಳೆ ಫೇವ್ರೇಟ್ಸ್ ಅಂತಲೇ ಹೇಳ್ಬೋದು. ಇನ್ನು ಮೋಸ್ಟ್ ವಿನ್ಸ್ ಫಾರ್ ಇಂಡಿಯಾ ಅಗೇನ್ಸ್ಟ್ ಅಪೋನೆಂಟ್ಸ್ ಅಂದರೆ 22 ಮ್ಯಾಚ್ ಗೆದ್ದಿದ್ದಾರೆ. ಆಸ್ಟ್ರೇಲಿಯಾ ಮೇಲೆ, ಶ್ರೀಲಂಕಾ ಮೇಲೆ 21, ಸೌತ್ ಆಫ್ರಿಕಾ ಮೇಲೆ 21 ಗೆದ್ದಿದ್ದಾರೆ, ವೆಸ್ಟ್ ಇಂಡೀಸ್ ಮೇಲೆ 19 ಮ್ಯಾಚ್ ಗೆದ್ದಿದ್ದಾರೆ. ಸೊ ಎಲ್ಲ ಟೀಮ್ ಮೇಲೆ ಹೈಯೆಸ್ಟ್ ಮ್ಯಾಚಸ್ ಗೆದ್ದಿರೋದು ಇಂಡಿಯಾ. ಇನ್ನು ಸೌತ್ ಆಫ್ರಿಕಾ ಆಫ್ಟರ್ T20 ವರ್ಲ್ಡ್ ಕಪ್ ಆದಮೇಲೆ, ಇಂಡಿಯಾ ವಿನ್ ಆದಮೇಲೆ 13 ಬೈಲಾಟರಲ್ ಸೀರೀಸ್ ಆಗಿದ್ದಾರೆ. ಅದರಲ್ಲಿ ಓನ್ಲಿ 1 ವಿನ್ ಆಗಿದ್ದಾರೆ. ಅದು ಬಿಟ್ಟರೆ ಮತ್ತೆಲ್ಲ ಸೋತಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇಂಡಿಯಾ ಸೌತ್ ಆಫ್ರಿಕಾ ಸೀರೀಸ್ ಈಗ 2018ರಿಂದ ತೊಗೊಂಡ್ರೆ ಯಾವುದು ಸೌತ್ ಆಫ್ರಿಕಾ ವಿನ್ ಆಗಿಲ್ಲ. 2018ರಲ್ಲಿ ಇಂಡಿಯಾ ವಿನ್ ಆದರು, 19ರಲ್ಲಿ ಡ್ರಾ ಆಗಿತ್ತು, 22ರಲ್ಲಿ ಡ್ರಾ ಆಗಿತ್ತು, 22ರಲ್ಲಿ ಇಂಡಿಯಾ ವಿನ್ ಆಯಿತು 2-1, 23ರಲ್ಲಿ ಡ್ರಾ, 24, 25 ಇಂಡಿಯಾ 3-1 ವಿನ್ ಆಗಿದ್ದಾರೆ. ಇನ್ನು ಮೋಸ್ಟ್ ವಿಕೆಟ್ಸ್ ತೊಗೊಂಡಿರೋ ಕ್ಯಾಲೆಂಡರ್ ಇಯರಲ್ಲಿ ವರುಣ್ ಚಕ್ರವರ್ತಿ ಅವರು ಬಂದಿದ್ದಾರೆ, 5th ಪೊಸಿಷನ್ ಇದ್ದಾರೆ 36. ಸ್ಟಾರ್ಟಿಂಗ್ ಹೈಯೆಸ್ಟ್ ಬಂದುಬಿಟ್ಟು ಹಸರಂಗ ಇದ್ದಾರೆ 38. ಸೆಕೆಂಡ್ ಪೊಸಿಷನಲ್ಲಿ ಅವರೇ ಇದ್ದಾರೆ 36. ಶಮ್ಶಿ 36 ಇದ್ದಾರೆ, ನವಾಜ್ 36, ಚಕ್ರವರ್ತಿ 36 ಇದ್ದಾರೆ. ಇನ್ನು ವರುಣ್ ಚಕ್ರವರ್ತಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅನ್ಬೋದು ಆಫ್ರಿಕಾ ಮೇಲೆ. ಮತ್ತು 50 ರನ್ಸು ಮತ್ತು 1 ವಿಕೆಟ್ ತೊಗೊಂಡ್ರು ಹಾರ್ದಿಕ್ ಪಾಂಡ್ಯ ಅವರು. ಇದು 4ನೇ ಸಲ ಅವರು ಮಾಡಿರೋದು. ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ಈ ಟೀಮ್ ಹೈಯೆಸ್ಟ್ ರನ್ ಬಂದುಬಿಟ್ಟು ತಿಲಕ್ ವರ್ಮಾ ಅವರು ಹೊಡೆದ್ರು. 4 ಇನ್ನಿಂಗ್ಸಲ್ಲಿ 186 ಹೊಡೆದಿದ್ದಾರೆ. ಡಿಕಾಕು 156 ರನ್ ಹೊಡೆದಿದ್ದಾರೆ. ಪಾಂಡ್ಯ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಬ್ಯಾಟಿಂಗಲ್ಲಿ ಕೊಟ್ಟಿದ್ದಾರೆ. 3 ಇನ್ನಿಂಗ್ಸಲ್ಲಿ 142 ರನ್ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ವಿಕೆಟ್ಸಿಗೆ ಬಂದರೆ ಚಕ್ರವರ್ತಿ ಅವರು 10 ವಿಕೆಟ್ ತೊಗೊಂಡಿದ್ದಾರೆ ಈ ಸೀರೀಸಲ್ಲಿ. ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅವ್ರಿಗೆ ಮ್ಯಾಚ್ ಸೀರೀಸ್ ಸಿಕ್ತು. ಇನ್ನು ಪಾಂಡ್ಯ ಆಲ್ರೌಂಡರ್ ಪರ್ಫಾರ್ಮೆನ್ಸ್ಗೆ ಮ್ಯಾಚ್ ಸಿಕ್ತು ಅಂತ ಹೇಳ್ಬೋದು.
ಇದು ಲಾಸ್ಟ್ 2020 ಮ್ಯಾಚ್ ಈ ಇಯರಲ್ಲಿ. ನೋಡೋಣ ನೆಕ್ಸ್ಟ್ ಇಯರ್ ಹೇಗೆ ಹೋಗುತ್ತೆ ಇಂಡಿಯಾದ್ದು ಮ್ಯಾಚ್ಗಳು ಅಂತ. ನ್ಯೂಜಿಲ್ಯಾಂಡ್ ಮೇಲೆ ಸೀರೀಸ್ ಇದೆ, ನೋಡೋಣ ಹೇಗೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ, ಹೇಗಾಗುತ್ತೆ ನೋಡೋಣ. ಥ್ಯಾಂಕ್ ಯು.